ಈಗಲೇ ಚಂದಾದಾರರಾಗಿ ನಿಮ್ಮ ನೆಚ್ಚಿನ ಶೋಗಳನ್ನು ನೋಡಿ. ಓಕೆ ಸರಿ ಸರಿ ಸರ್, ಏನೇ ಅಪ್ಡೇಟ್ ಇದ್ರೂ ಇನ್ಫಾರ್ಮ್ ಮಾಡಿ. ಓಕೆ. ಏನಾಯ್ತು ರೀ? ಅಪ್ಪ, ಚಿಕ್ಕಮ್ಮ ಇನ್ನೂ ಸಿಕ್ಕಿಲ್ವಂತೆ. ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಇನ್ನೊಂದು ಸಲ ಚಿಕ್ಕಮ್ಮ ಅಂತ ನಿನ್ನ ಬಾಯಿಂದ ಕರಿಬೇಡ. ಅಮ್ಮ ಅನ್ನಿಸ್ಕೊಳ್ಳೋ ಯೋಗ್ಯತೆ ಇಲ್ಲ ಅವಳಿಗೆ. ಮತ್ತ ರಾಕ್ಷಸಿನ ಚಿಕ್ಕಮ್ಮ ಅಂದು ಆ ಪದಕ್ಕೆ ಯಾಕೆ ಅವಮಾನ ಮಾಡ್ತೀಯ? ಮಹೇಶ, ಚಿಕ್ಕಂದಿಂದನೂ ಅವಳನ್ನು ಅವರು ಹಾಗೆ ತಾನೇ ಕರಿತಿರೋದು. ಈಗಲೂ ಅದೇ ಬಾಯಲ್ಲಿ ಬರುತ್ತೆ. ಈ ಮಕ್ಕಳು ತೋರಿಸಿರೋ ಪ್ರೀತಿಗಾದರೂ ಅವಳು ಬೆಲೆ ಕೊಡಬೇಕಾಗಿತ್ತು ಅಣ್ಣ. ಅವಳೊಂದು ಕೆಟ್ಟ ಹುಳು. ಆದಷ್ಟು ಬೇಗ ಅವಳನ್ನು ಹೊಸಕಾಕ್ಬೇಕು. ಸಮಾಧಾನ ಮಾಡ್ಕೊಳ್ಳಿ ಮಹೇಶ್ ಅವರೇ. ಪೊಲೀಸ್ನವ್ರು ಹುಡುಕ್ತಾ ಇದ್ದಾರಲ್ವಾ, ಇನ್ನಾದರೂ ನೀವು ಆ ವಿಷಯದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ಎಲ್ಲರೂ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ. ಹೌದು ಮಹೇಶ, ಕೆಫೆಯಲ್ಲಿ ನಿಂತಿರೋ ಕೆಲಸಗಳೆಲ್ಲ ಮುಂದುವರಿಬೇಕು. ಅಭಿ ನೀವು ಅಷ್ಟೇ ಆಫೀಸ್ ಕಡೆ ಗಮನ ಕೊಡಿ. ನಮ್ಮನ್ನೇ ನಂಬ್ಕೊಂಡಿರೋ ಜನರಿಗೆ ಮೋಸ ಆಗಬಾರ್ದು. ನಮ್ಮನೆ ಸಮಸ್ಯೆಗಳಿಂದ ಅವರಿಗೆ ತೊಂದರೆ ಆಗಬಾರ್ದು. ಯಾರಿಗವಿ? ಅಮ್ಮ, ನಿಮ್ಮ ಹೆಸರಿಗೆ ಬಂದಿದೆ. ನನಗೆ ಯಾರು ಕಳಿಸ್ತಾರೆ? ಯಾರೋ ನಿಮಗೆ ಹತ್ತಿರದವರೇ ಕಳಿಸಿರ್ಬೋದು ತುಳಸಿಯವರೇ. ನನಗೆ ಹತ್ರದವರ? ಮಾವ, ಸಿರಿ ಅವರಾದ್ರೆ ಮನೆಗೆ ತಂದು ಕೊಡ್ತಾ ಇದ್ರು. ಕೊರಿಯರ್ ಯಾಕೆ ಮಾಡ್ತಿದ್ರು? ಅಮ್ಮ, ಹೂವಿನ ಬೊಕ್ಕೆ, ಗಿಫ್ಟು, ಲೆಟ್ರ್ ಕೂಡ ಇದೆ. ನನಗೂ ಏನೂ ಅರ್ಥ ಆಗ್ತಾ ಇಲ್ಲ ಅವಿ. ನನಗೆ ಯಾರು ಇದನ್ನೆಲ್ಲ ಕಳಿಸ್ತಾರೆ? ಗಿಫ್ಟ್ ಬಾಕ್ಸ್ ಓಪನ್ ಮಾಡಬೇಡಿ. ಅದಕ್ಕೆ ಅದರಲ್ಲಿ ಏನಿದೆಯೋ ಏನೋ. ಈ ಟೈಮಲ್ಲಿ ಯಾರನ್ನೂ ನಂಬಕ್ಕಾಗಲ್ಲ. ಹಾಗಂತ ಓಪನ್ ಮಾಡದೇ ಇರೋಕ್ಕಾಗತ್ತೆ ಮಹೇಶ? ಓಪನ್ ಮಾಡಿ ನೋಡೋದ್ರಲ್ಲಿ ತಪ್ಪೇನಿಲ್ಲ ಬಿಡು. ಅಮ್ಮ, ಮೊದಲು ಆ ಲೆಟರಲ್ಲಿ ಏನಿದೆ ಅಂತ ಓದಿ. ಆ ಲೆಟರ್ ಕೊಡಿ ಅಮ್ಮ, ಅದರಲ್ಲಿ ಏನಿದೆ ಅಂತ ನಾನು ಓದ್ತೀನಿ. ಪ್ರೀತಿಯ ತುಳಸಿ. ಈ ಥರ ಯಾರು ಬರೆದಿರ್ಬೋದಮ್ಮ? ಇರಿ, ಲೆಟರ್ ಏನಿದೆ ಅಂತ ಓದ್ತೀನಿ. ಅಭಿ, ಬೇರೆಯವ್ರಿಗೆ ಬಂದಿರೋ ಲೆಟರ್ನ ಓದೋದು ತಪ್ಪು. ಅದನ್ನ ಅವ್ರಿಗೆ ಕೊಡು. ಪರವಾಗಿಲ್ಲ ಮಾಧವ್ ಅವರೇ, ಓದ್ಲಿ ಬಿಡಿ. ನನ್ಗೆ ಈ ರೀತಿ ಲೆಟರ್ ಯಾರು ಬರೆಯೋದಕ್ಕೆ ಸಾಧ್ಯ? ಯಾರು ಅಂತ ಓಪನ್ ಮಾಡಿ ನೋಡಿದ್ರೆ ಗೊತ್ತಾಗತ್ತೆ. ಆದರೂ ನಮ್ಮಮ್ಮನಿಗೆ ಈ ರೀತಿ ಲೆಟ್ರ್ ಬರೆಯೋ ಧೈರ್ಯ ಯಾರಿಗಿದೆ? ಅಭಿ, ನೀನು ಒಂದ್ಸಲ ಲೆಟ್ರ್ ಓಪನ್ ಮಾಡ್ಬೋದು. ಯಾರೋ ನಮ್ಮನ್ನು ಆಟ ಆಡಿಸ್ಬೇಕು ಅಂತಾನೆ ಈ ಥರ ಮಾಡ್ತಿರ್ಬೋದು. ಇರಿ, ಏನಿದೆ ಅಂತ ಓದ್ತೀವಿ. ಅಭಿ, ಬೇಡ ಅಂತ ಹೇಳಿದ್ನಲ್ಲ. ಅಭಿ, ಅದು ತುಳಸಿಯವ್ರಿಗೆ ಬಂದಿರೋ ಲೆಟರು ಅವ್ರಿಗೆ ಕೊಡು. ಅವರೇ ಅದನ್ನು ಓದಲಿ. ಅಲ್ಲ ಡ್ಯಾಡ್, ನಾನು ಓದಿದ್ರೆ ಏನು ತಪ್ಪು? ನಾನೇ ಓದ್ತೀನಿ ಬಿಡಿ. ಬೇಡ ಅಭಿ. ಅಣ್ಣ, ಈ ಲೆಟ್ರು ಬರೆದಿರೋ ಮಹಾನ್ ಭಾವರು ತಾವೇನೋ? ಹಾಗಾದರೆ ಸರಿಯಾಗಿ ಸಿಗಾಕೊಂಡಿದ್ದೀರಾ? ಅನುಭವಿಸಿ. ಅಭಿ, ನೀನು ಓದು. ತುಳಸಿಯವರೇ, ಇದು ನಿಮಗೆ ಅಂತ ಬಂದಿರೋ ಲೆಟ್ರು. ಇದನ್ನ ಅವ್ರು ಯಾಕೆ ಓದಬೇಕು? ಇದನ್ನ ನೀವೇ ಓದಬೇಕು. ಯಾಕಂದ್ರೆ ಈ ಲೆಟ್ರ್ ಬರೆದಿರೋದು ಇದು ಲೆಟ್ರ್ ಬರೆದಿರೋದು ನಾನೇ.
ಸಾರಿ ಡ್ಯಾಡ್, ಈ ಆಟಕ್ಕೆ ನಾವಿಲ್ಲ. ಬಾಬ್ರು ಹೋಗೋಣ. ನಾನು ಈ ಆಟಕ್ಕಿಲ್ಲ ಅಣ್ಣ. ಆದರೆ ಒಂದು ಹಾಡು ನೆನಪು ಬರ್ತಿದೆ, ಹೇಳ. ಪತ್ರ ಬರೆಯಲ ಇಲ್ಲ ಚಿತ್ರ ಬಿಡಿಸಲ, ಹೇಗೆ ಹೇಳಲಿ ಅಣ್ಣನ ಮನದ ಹಂಬಲ. ಬಸ್ಸು, ಯಾಕೆ ಎಷ್ಟು ಲೇಟು? ಮನೇಲಿ ನಿನಗೋಸ್ಕರ ನಿನ್ನ ಹೆಂಡತಿ ಕಾಯ್ತಾ ಇರ್ತಾಳೆ ಅನ್ನೋದು ಗೊತ್ತಿಲ್ವಾ ನಿನಗೆ? ಹೆಂಡತಿಗೋಸ್ಕರ ಮನೇಲಿ ಬೇಗ ಬರಬೇಕು ಅನ್ನೋದು ನಿನ್ನ ತಲೆನಲ್ಲಿ ಇರಬೇಕು. ನಿನಗೇನು ಹೊರಗಡೆ 108 ಕೆಲಸಗಳಿರುತ್ತೆ, ಆದರೆ ನನಗೆ ನಿನಗೋಸ್ಕರ ಈ ಮನೆಯಲ್ಲಿ ಕಾಯ್ಕೊಂಡಿರೋದೇ ಒಂದು ದೊಡ್ಡ ಕೆಲಸ. ಬಸ್ಸು, ನಿಜವಾಗ್ಲೂ ನೀನು ಇದನ್ನೆಲ್ಲ ಮಾತಾಡ್ತಾ ಇದೀಯಾ? ಹೌದು, ನಿನ್ನ ಹೆಂಡತಿ ನಾನೇ ತಾನೇ. ನಾನೇ ಇದನ್ನೆಲ್ಲ ನಿನಗೆ ಹೇಳಬೇಕು. ಅಲ್ಲ ಸಿರಿ, ನೀನು ಸಾರಿ ಸಮರ. ಸಾರಿನಾ? ಇದ್ದಕ್ಕಿದ್ದಾಗ ಏನಾಯ್ತು ನಿನಗೆ? ಇಲ್ಲಿವರೆಗೂ ನಾನು ಏನೇನೋ ಮಾತಾಡಿ ನಿನ್ನ ಮನಸ್ಸಿಗೆ ತುಂಬ ನೋವು ಮಾಡಿಬಿಟ್ಟಿದ್ದೀನಿ. ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ದೆ ಹುಚ್ಚಿ ಥರ ಹಠ ಮಾಡಿದ್ದೀನಿ. ನನ್ನನ್ನು ಕ್ಷಮಿಸ್ಬಿಡು. ನೀನು ಎಷ್ಟೇ ಹಠ ಮಾಡಿದ್ರು ನನಗೆ ಅದರಿಂದ ಏನೂ ಬೇಜಾರಾಗಲ್ಲ. ಈಗ ಒಂದು ಪುಟ್ಟ ಮಗು ನಮ್ಮ ಮುಂದೆ ಹಠ ಮಾಡಿದ್ರೆ ನಮಗೆ ಬೇಜಾರಾಗುತ್ತಾ? ಇಲ್ಲ ತಾನೆ? ನೀನು ನನಗೆ ಪುಟ್ಟ ಮಗು ಇದ್ದಾಗೇನೆ. ಯೋಚನೆ ಮಾಡಬೇಡ ಸಿರಿ, ನೀನು ಅನ್ಕೊಂಡಿದ್ದೆಲ್ಲ ಆಗುತ್ತೆ. ನೀನು ಎಷ್ಟೇ ನಗ್ನಾಗ್ತಾ ಇದ್ರು ಮನಸ್ಸಲ್ಲಿ ಅದೊಂದು ಕೊರಗು ಯಾವಾಗಲೂ ಇರುತ್ತೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನನ್ನು ನೀನು ಖುಷಿಯಾಗಿ ಇಟ್ಕೊಳ್ಳೋಕೆ ಎಷ್ಟು ಪ್ರಯತ್ನ ಪಡ್ತಿದ್ಯೋ ಅದೇ ರೀತಿ ನಿನ್ನ ಮನಸ್ಸಲ್ಲಿರೋ ಕೊರಗುನ ನೀಗ್ಸೋಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಯೋಚನೆ ಮಾಡಬೇಡ, ಎಲ್ಲ ಒಳ್ಳೇದೇ ಆಗುತ್ತೆ. ಸರಿ, ಹೋಗಿ ಕೈ ತೊಳ್ಕೊಂಡು ಬಾ. ನಿಂಗೆ ಇಷ್ಟವಾಗಿರೋ ಅಡುಗೆ ಎಲ್ಲ ಮಾಡಿದ್ದೀವಿ, ಊಟ ಮಾಡುವಂತೆ. ನಾವು ನಗ್ನಾಗ್ತಾ ಇರಬೇಕು ಅಂತ ತಂದೆಯನ್ನು ಕಳ್ಕೊಂಡಿರೋ ನೋವನ್ನು ಮರೆತು ನಮಗೋಸ್ಕರ ಖುಷಿಯಾಗಿದ್ದಾಳೆ. ಆ ಖುಷಿ ಶಾಶ್ವತವಾಗಿ ಉಳಿಬೇಕು ಅಂತಂದ್ರೆ ಆ ಶಾರ್ವರಿ ಪಾತಾಳದಲ್ಲೇ ಅಡಗಿದ್ರು ಅವಳನ್ನ ಆದಷ್ಟು ಬೇಗ ಹುಡುಕ್ಬೇಕು, ಅವಳಿಗೆ ಶಿಕ್ಷೆ ಕೊಡಿಸ್ಬೇಕು. ಆಗಷ್ಟೇ ಸಿರಿ ನೋವಿಗೆ ಒಂದು ಅರ್ಥ ಇರುತ್ತೆ.